ನಮಸ್ಕಾರ ಸ್ನೇಹಿತರೆ. ವಿವಾದಗಳ ಸಾಗರ, ಅಕ್ರಮಗಳ ರಾಜಧಾನಿ ಅಂತ ಟೀಕೆ ಎದುರಿಸ್ತಿರೋ ಕೆಪಿಎಸ್ಸಿಯಲ್ಲಿ ಶಾಕಿಂಗ್ ಘಟನೆಯಾಗಿದೆ. ಅಲ್ಲಿನ ಅಧ್ಯಕ್ಷರ ವಿರುದ್ಧವೇ ದೊಡ್ಡ ಆರೋಪ ಕೇಳ್ಬಂದಿದೆ. ಅಧ್ಯಕ್ಷರೇ ಮೋಸ ಮಾಡಿ ತಮ್ಮ ಮಗಳಿಗೆ ಸರ್ಕಾರಿ ನೌಕರಿ ಕೊಡೋಕೆ ವಂಚನೆ ಮಾಡಿದ್ದಾರೆ ಅಂತ ಆರೋಪ ಕೇಳ್ಬಂದಿದೆ. ಅಷ್ಟೇ ಅಲ್ಲ, ಈ ಪ್ರಕರಣ ರಾಜ್ಯಪಾಲರ ಅಂಗಳಕ್ಕೂ ತಲುಪಿದ್ದು ಕೇಂದ್ರ ಸಚಿವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಶೀಘ್ರದಲ್ಲೇ ರಾಷ್ಟ್ರಪತಿ ಭವನದಲ್ಲೂ ಈ ಪ್ರಕರಣ ಚರ್ಚೆಯಾಗೋ ಸಾಧ್ಯತೆ ಕಾಣ್ತಿದೆ. ಯಾಕಂದ್ರೆ ಕೆಪಿಎಸ್ಸಿ ಅಧ್ಯಕ್ಷರನ್ನ ವಜಾ ಮಾಡೋದು ಸಿಎಂ ಕೈಲೂ ಆಗಲ್ಲ. ಹಾಗಿದ್ರೆ ಏನಿದು ಕೆಪಿಎಸ್ಸಿ ಒಳಗಿನ ಮಹಾಯುದ್ಧ? ಅಧ್ಯಕ್ಷ ಶಿವಶಂಕರಪ್ಪ ವಿರುದ್ಧ ಬಂದಿರೋ ಆರೋಪ ಏನು? ಇವರನ್ನ ಹುದ್ದೆಯಿಂದ ಇಳಿಸೋದು ಅಷ್ಟು ಸುಲಭನಾ? ಇಷ್ಟೆಲ್ಲ ಆಗ್ತಿದ್ರೂ ಸರ್ಕಾರ ಯಾಕೆ ಕೆಪಿಎಸ್ಸಿ ವಿಷಯದಲ್ಲಿ ಇಷ್ಟು ನಿರ್ಲಕ್ಷ್ಯ ತೋರಿಸ್ತಿದೆ? ಬನ್ನಿ ಈ ಹೊಸ ವಿವಾದದ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಕೆಪಿಎಸ್ಸಿ ಇದ್ರ ಬಗ್ಗೆ ಮಾತಾಡಿ ನಮ್ಗಂತೂ ಬೇಸರ ಆಗೋಗಿದೆ. ಒಂದು ಸಂಸ್ಥೆಯಲ್ಲಿ ಎಷ್ಟೆಲ್ಲ ಅಕ್ರಮ, ಎಷ್ಟೆಲ್ಲ ಎಡವಟ್ಟು ಆಗ್ಬೋದೋ ಅಷ್ಟೂ ಈ ಸಂಸ್ಥೆಯೊಂದರಲ್ಲಿ ಆಗ್ತಿದೆ. ಬರೀ ಎಡವಟ್ಟಲ್ಲ, ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಈ ಸಂಸ್ಥೆ ಆಟ ಆಡ್ತಿದೆ. ಪ್ರತಿ ಸಲ ನೋಟಿಫಿಕೇಶನ್ ಆದಾಗ, ಪ್ರತಿ ಸಲ ಎಕ್ಸಾಮ್ ನಡೆದಾಗ ಇವರ ಕರ್ಮಕಾಂಡಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ಇಷ್ಟು ದಿನ ಅಧಿಕಾರಿಗಳ ವಿರುದ್ಧ, ಸಣ್ಣ ಪುಟ್ಟ ಸಿಬ್ಬಂದಿ ವಿರುದ್ಧ ಆರೋಪ ಕೇಳ್ಬರ್ತಿತ್ತು. ಈಗ ಆಯೋಗದ ಪ್ರೆಸಿಡೆಂಟ್ ಮೇಲೇನೆ ಭ್ರಷ್ಟಾಚಾರ ಆರೋಪ ಕೇಳ್ಬಂದಿದೆ. ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ತಮ್ಮ ಮಕ್ಕಳ ಪರ ಪಕ್ಷಪಾತ ಮಾಡಿದ್ದಾರೆ, ಕೆಲ್ಸ ಕೊಡ್ಸೋಕೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಆಯೋಗದ ಸದಸ್ಯರೇ ನಿರ್ಣಯ ಮಂಡಿಸಿದ್ದಾರೆ. ಇಲ್ಲಿ ಅವರ ಆರೋಪ ಏನಂದ್ರೆ, 2024ರ ಮಾರ್ಚ್ನಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಅದರಲ್ಲಿ ಶಿವಶಂಕರಪ್ಪ ಅವರ ಮಕ್ಕಳಾದ ಶ್ರೀಮತಿ ಎಸ್ ಅನುರಾಧ ಹಾಗೂ ಸುಮಾ ಅನ್ನೋರು ಅರ್ಜಿ ಸಲ್ಲಿಸಿ ಪರೀಕ್ಷೆ ಬರೆದಿದ್ರು. ಇಲ್ಲಿ ಅನುರಾಧ ಅವರು ಹೈದರಾಬಾದ್ ಕರ್ನಾಟಕ ಸಾಮಾನ್ಯ ಮಹಿಳೆ ಕೋಟಾದಲ್ಲಿ ನೇಮಕವಾಗಿದ್ರೆ, ಸುಮಾ ಅವರು ಆರ್ಪಿಸಿ ಅಂದ್ರೆ ರೆಸಿಡ್ಯುಯಲ್ ಪೇರೆಂಟ್ ಕ್ಯಾಟಗರಿ 3B ಕೋಟಾದಲ್ಲಿ ನೇಮಕ ಬಯಸಿದ್ರು. ಜೊತೆಗೆ ತಮ್ಮ ಪೋಷಕರ ವಾರ್ಷಿಕ ಆದಾಯ 40,000 ರೂಪಾಯಿ ಅಂತ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ರು. ಸೊ ಇದು ಮೋಸ, ದೊಡ್ಡ ವಂಚನೆ ಅಂತ ಆಯೋಗದ ಸದಸ್ಯರು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಕೆಪಿಎಸ್ಸಿ ಅಧ್ಯಕ್ಷರಿಗೆ ತಿಂಗಳಿಗೆ ಬೇಸಿಕ್ ಸ್ಯಾಲರಿನೇ 80,000 ರೂಪಾಯಿ ಇರುತ್ತೆ. ಇದು ಬೇಸಿಕ್ ಸ್ಯಾಲರಿ, ಭತ್ಯೆ ಅದು ಇದು ಎಲ್ಲಾ ಸೇರಿದ್ರೆ ಲಕ್ಷಾಂತರ ರೂಪಾಯಿ ಆಗತ್ತೆ. ಹೀಗಿರುವಾಗ ವರ್ಷಕ್ಕೆ ಬರೀ 40,000 ರೂಪಾಯಿ ಆದಾಯ ಯಾರ ಲೆಕ್ಕದಲ್ಲಿ ಅಂತ ಪ್ರಶ್ನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಶಿವಶಂಕರಪ್ಪರ ಮೇಲೆ ಮತ್ತೊಂದು ಆರೋಪ ಏನಂದ್ರೆ, ಈ ನೇಮಕಾತಿ ನಡೆದಿರೋದು ಶಿವಶಂಕರಪ್ಪ ಆಯೋಗದ ಮುಖ್ಯಸ್ಥರಾಗಿದ್ದ ಅವಧಿಯಲ್ಲೇ. ಸೊ ಪುತ್ರಿಯರ ಆಯ್ಕೆ ಪ್ರಕ್ರಿಯೆಯಲ್ಲಿ ಶಿವಶಂಕರಪ್ಪ ಕೂಡ ಭಾಗಿಯಾಗಿದ್ದಾರೆ. ಸೆಲೆಕ್ಷನ್ ಪ್ರೊಸೀಡಿಂಗ್ಸ್ಗೆ ಅವರೇ ಸಹಿ ಹಾಕಿದ್ದಾರೆ. ತಮ್ಮ ಮಕ್ಕಳಿಗೆ ತಾವೇ ಸರ್ಕಾರಿ ಕೆಲಸ ಕೊಟ್ಕೊಂಡಿದ್ದಾರೆ ಅಂತ ಇಲ್ಲಿ ಗಂಭೀರ ಆರೋಪ ಕೇಳ್ಬಂದಿದೆ. ಅಲ್ಲದೆ ಸುಳ್ಳು ಆದಾಯ ನಮೂದಿಸೋದಕ್ಕೆ ಶಿವಶಂಕರಪ್ಪ ಸಹಕರಿಸಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ನೈತಿಕ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಆಯೋಗದ ಇತರ ಸದಸ್ಯರೆಲ್ಲ ಸರ್ವಾನುಮತದಿಂದ ನಿರ್ಣಯ ತಗೊಂಡಿದ್ದಾರೆ. ಆಯೋಗದ ಘನತೆ ಮತ್ತು ನಿಷ್ಪಕ್ಷಪಾತ ದೃಷ್ಟಿಯಿಂದ ಅಧ್ಯಕ್ಷರು ರಾಜೀನಾಮೆ ಕೊಡಲೇಬೇಕು ಅಂತ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ವಿವಾದ ಈಗ ರಾಜ್ಯಪಾಲರ ಅಂಗಳಕ್ಕೂ ತಲುಪಿದ್ದು ಅಧ್ಯಕ್ಷರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಮನವಿ ಸಲ್ಲಿಕೆಯಾಗಿದೆ. ಇತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಿಎಂ ಡಿಕೆಗೆ ಪತ್ರ ಬರೆದು ಇದೊಂದು ಗಂಭೀರ ಬಿಕ್ಕಟ್ಟು, ತಕ್ಷಣವೇ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕುರ್ಚಿ ಬಿಡಲ್ಲ ಎಂದ ಅಧ್ಯಕ್ಷ. ಸ್ನೇಹಿತರೆ, ಇಷ್ಟೆಲ್ಲ ರಾಧಾಂತ ಆಗ್ತಿದ್ರು, ಖುದ್ದು ಸದಸ್ಯರು ರಾಜೀನಾಮೆ ಕೊಡಿ ಅಂತಿದ್ರು, ಅಧ್ಯಕ್ಷರು ಮಾತ್ರ ಇದ್ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಆಯೋಗದ ಸದಸ್ಯರಿಗೆ ಇಂಥ ನಿರ್ಣಯ ಕೈಗೊಳ್ಳೋದಕ್ಕೆ ಅಧಿಕಾರನೇ ಇಲ್ಲ, ಹಾಗಾಗಿ ಅದಕ್ಕೆ ಯಾವುದೇ ಬೆಲೆ ಇಲ್ಲ, ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ ಅಧ್ಯಕ್ಷರು ಹಠ ಹಿಡಿದು ಕೂತಿದ್ದಾರೆ. ಅಷ್ಟೇ ಅಲ್ಲ, ಈ ಅಕ್ರಮ ಆರೋಪ ಬರ್ತಿದ್ದಂತೆ ಮಾಧ್ಯಮದವರು ಶಿವಶಂಕರಪ್ಪರನ್ನ ಸಂಪರ್ಕಿಸಿದ್ರು. ಆದ್ರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟವರನ್ನೇ ಕೇಳ್ಕೊಳ್ಳಿ ಅಂತ ಹೇಳಿ ಫುಲ್ ಸಿಟ್ಟಲ್ಲಿ ಹೇಳಿದ್ದಾರೆ. ಅತ್ತ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಮಾತ್ರ ತಪ್ಪು ನಡೆದಿದ್ರೆ ಅದರ ಬಗ್ಗೆ ಕಾನೂನು ಪ್ರಕಾರ ಕ್ರಮ ಆಗತ್ತೆ, ಎಲ್ಲವನ್ನೂ ಸರ್ಕಾರದ ಗಮನಕ್ಕೆ ತರ್ತೇವೆ, ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ಮಾಹಿತಿ ನೀಡೋ ಅಧಿಕಾರ ನನ್ಗಿಲ್ಲ ಅಂತ ಕೈ ತೊಳ್ಕೊಂಡಿದ್ದಾರೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಶಿವಶಂಕರಪ್ಪ ಅವರ ವಿರುದ್ಧ ಅಸಮಾಧಾನ ಬಂದಿದ್ದು ಇದೇ ಮೊದಲಲ್ಲ. 2023ರಲ್ಲಿ ಕೂಡ ಕೆಪಿಎಸ್ಸಿ ಸೆಕ್ರೆಟರಿ ವಿಕಾಸ್ ಸುರಳ್ಕರ್ ವರ್ಗಾವಣೆ ಆದಾಗ ಇವರು ಸುದ್ದಿಯಾಗಿದ್ರು. ಶಿವಶಂಕರಪ್ಪ ಅವರೇ ಇದಕ್ಕೆಲ್ಲ ಕಾರಣ, ವಿಕಾಸ್ ಪಾರದರ್ಶಕ ಆಡಳಿತ ಕೊಡೋಕೆ ಟ್ರೈ ಮಾಡ್ತಿದ್ರು, ಇದು ಶಿವಶಂಕರಪ್ಪಗೆ ಇಷ್ಟ ಇಲ್ಲ ಅಂತೆಲ್ಲ ಸಾಕಷ್ಟು ಜನ ಟೀಕೆ ಮಾಡಿದ್ರು. ಹಾಗೆ ನೋಡಿದ್ರೆ ಕೆಪಿಎಸ್ಸಿಗೆ ಇವರು ಅಧ್ಯಕ್ಷರಾಗಿ ಬಂದಾಗ್ಲೇ ಆರೋಪ ಬಂದಿತ್ತು. ಶಿವಶಂಕರಪ್ಪ ಮೂಲತಃ ರಾಯಚೂರಿನವರು, ಸಹಕಾರಿ ಯೂನಿಯನ್ ಒಂದರಲ್ಲಿ ಗುತ್ತಿಗೆ ಆಧಾರದಲ್ಲಿ ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ 2019ರಲ್ಲಿ ಅವತ್ತಿನ ಯಡಿಯೂರಪ್ಪ ಸರ್ಕಾರ ಇವರನ್ನ ಕೆಪಿಎಸ್ಸಿ ಮೆಂಬರ್ ಆಗಿ ನೇಮಕ ಮಾಡಿತು. ಇದಾದ್ಮೇಲೆ 2021ರ ಏಪ್ರಿಲ್ ಅಲ್ಲಿ ಅಂದ್ರೆ ಯಡಿಯೂರಪ್ಪ ಸರ್ಕಾರ ಇದ್ದಾಗಲೇ ಕೆಪಿಎಸ್ಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು.
ಇದರ ವಿರುದ್ಧ ಸಾಕಷ್ಟು ಟೀಕೆಗಳು ಬಂದವು. ಕಾರಣ ಸಂವಿಧಾನದ 316ನೇ ವಿಧಿಯಲ್ಲಿ ಯಾವುದೇ ಲೋಕಸೇವಾ ಆಯೋಗದ ಅಧ್ಯಕ್ಷ ಆಗಬೇಕು ಅಂದ್ರೆ ಕನಿಷ್ಠ 10 ವರ್ಷ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡಿರಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ್ರೆ ಶಿವಶಂಕರಪ್ಪ ಆಯೋಗ ಸೇರೋಕು ಮುಂಚೆ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾದ ಕಲಬುರಗಿ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಿದ್ರು. ಆಗ್ಲೇ ಅವರ ಕಾರ್ಯನಿರ್ವಹಣೆ ತೃಪ್ತಿಕರವಾಗಿಲ್ಲ, ಟೈಮ್ ಸೆನ್ಸ್ ಇಲ್ಲ ಅಂತ ಯೂನಿಯನ್ ಚೀಫ್ ಎಕ್ಸಿಕ್ಯೂಟಿವ್ ಅನಿತಾ ಮಂಚಾಳ ಅನ್ನೋರು 2010 ಮಾರ್ಚ್ 18ನೇ ತಾರೀಕು ನೆಗೆಟಿವ್ ರಿಮಾರ್ಕ್ ಬರೆದು ರೆಕಮೆಂಡ್ ಮಾಡಿದ್ರು. ಇಂಥ ವ್ಯಕ್ತಿನ ಕೆಪಿಎಸ್ಸಿ ಅಂತ ಪ್ರಮುಖ ಸಂಸ್ಥೆಗೆ ಮುಖ್ಯಸ್ಥರನ್ನಾಗಿ ಮಾಡಿರೋದು ಅವತ್ತು ಭಾರೀ ಚರ್ಚೆಗೆ ಕಾರಣ ಆಗಿತ್ತು. ಸೊ ಆಗಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ಶಿವಶಂಕರಪ್ಪ ಸುದ್ದಿಯಲ್ಲಿದ್ದಾರೆ. ಈಗ ತಮ್ಮ ಕುಟುಂಬದ ಪರವಾಗಿ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅನ್ನೋದು ಅವರ ರಾಜೀನಾಮೆ ಕೇಳೋ ಮಟ್ಟಕ್ಕೆ ಹೋಗ್ತಾ ಇದೆ. ಹಾಗಿದ್ರೆ ಅಧ್ಯಕ್ಷರನ್ನ ಇಳಿಸೋದು ಸುಲಭನಾ? ಸ್ನೇಹಿತರೆ, ಕೆಪಿಎಸ್ಸಿ ಅಧ್ಯಕ್ಷರನ್ನ ಯಾವುದೋ ಒಬ್ಬ ಕ್ಲರ್ಕ್ನ ಸಸ್ಪೆಂಡ್ ಮಾಡಿದ ಹಾಗೆ ಮಾಡೋಕ್ಕಾಗಲ್ಲ. ಕೆಪಿಎಸ್ಸಿ ಅನ್ನೋದು ಒಂದು ಸಪರೇಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಹೀಗಾಗಿ ಸಂವಿಧಾನದ 317ನೇ ವಿಧಿಯಡಿ ಇವರಿಗೆ ಅತ್ಯಂತ ಬಲಿಷ್ಠವಾದ ರಕ್ಷಣೆ ಇದೆ. ಇದರ ಅಧ್ಯಕ್ಷರನ್ನ ವಜಾ ಮಾಡೋ ಪ್ರೊಸೀಜರ್ ಎಷ್ಟು ಕಾಂಪ್ಲೆಕ್ಸ್ ಇದೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ ನೋಡಿ. ಮೊದಲಿಗೆ ಆಯೋಗದ ಅಧ್ಯಕ್ಷರ ಮೇಲೆ ಬಂದ ಆರೋಪ ದುರ್ವರ್ತನೆ ಬಗ್ಗೆ ಸರ್ಕಾರಕ್ಕೆ ಅಧಿಕೃತ ದೂರು ಹೋಗಬೇಕು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರು ಈ ದಾಖಲೆಗಳನ್ನ ಪರಿಶೀಲಿಸ್ತಾರೆ. ಆದ್ರೆ ಇವರಿಗೆ ಆಕ್ಷನ್ ತಗೊಳ್ಳೋ ಪವರ್ ಇಲ್ಲ, ಕೇವಲ ರೆಕಮೆಂಡ್ ಮಾಡಬಹುದು ಅಷ್ಟೇ. ಎರಡನೇ ಹಂತದಲ್ಲಿ ರಾಜ್ಯಪಾಲರು ಈ ಬಂದ ದೂರನ್ನ ಡೀಟೇಲ್ ಆಗಿ ಚೆಕ್ ಮಾಡಿ ಅದನ್ನ ನೇರವಾಗಿ ರಾಷ್ಟ್ರಪತಿಗಳಿಗೆ ಕಳಿಸ್ತಾರೆ. ಮೂರನೇ ಹಂತದಲ್ಲಿ ರಾಷ್ಟ್ರಪತಿಗಳು ಅಧ್ಯಕ್ಷರ ವಿರುದ್ಧ ಬಂದ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ಗೆ ಶಿಫಾರಸು ಮಾಡ್ತಾರೆ. ಇದಾದ್ಮೇಲೆ ಸುಪ್ರೀಂ ಕೋರ್ಟ್ ಒಂದು ಜುಡಿಷರಿ ಎನ್ಕ್ವೈರಿ ನಡೆಸುತ್ತೆ. ಈ ಟೈಮಲ್ಲಿ ಬೇಕಾದ್ರೆ ರಾಷ್ಟ್ರಪತಿಗಳು ಅಧ್ಯಕ್ಷರನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಬಹುದು. ಇನ್ನು ಸುಪ್ರೀಂ ಕೋರ್ಟ್ನ ಎನ್ಕ್ವೈರಿಯಲ್ಲಿ ಹೌದು ಇವರು ತಪ್ಪು ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ರೆ ಮಾತ್ರ ಅಂತಿಮವಾಗಿ ರಾಷ್ಟ್ರಪತಿಗಳು ಅಧ್ಯಕ್ಷರನ್ನ ವಜಾ ಮಾಡಿ ಆದೇಶ ಹೊರಡಿಸ್ತಾರೆ. ಸಂವಿಧಾನದ ಆರ್ಟಿಕಲ್ 317(1) ಅಡಿ ಎಲ್ಲಾ ಪ್ರೊಸೀಜರ್ ಫಾಲೋ ಆಗ್ಲೇಬೇಕು. ಆದ್ರೆ 317(2) ಒಂದು ಸಣ್ಣ ಎಕ್ಸೆಂಪ್ಷನ್ ಇದೆ. ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಲಾಂಗ್ ಟೈಮ್ ಪೆಂಡಿಂಗ್ ಇದ್ರೆ ರಾಜ್ಯಪಾಲರು ಅಧ್ಯಕ್ಷರನ್ನ ಸಸ್ಪೆಂಡ್ ಮಾಡಬಹುದು. ಇನ್ನೊಂದು ಆಪ್ಷನ್ ಅಂದ್ರೆ ಮೇಜರ್ ಕಾಂಟ್ರವರ್ಸಿಯಲ್ಲಿ ಅಧ್ಯಕ್ಷರು ಸಿಕ್ಕಾಕೊಂಡಾಗ ಅವರೇ ಅಧಿಕಾರದಿಂದ ಕೆಳಗಿಳಿಯುವಂತೆ ಸರ್ಕಾರ ಅಡ್ಮಿನಿಸ್ಟ್ರೇಟಿವ್ ಪ್ರೆಷರ್ನ ಹಾಕಬಹುದು. ಅಲ್ಲದೆ ಆಂತರಿಕವಾಗಿ ಆಯೋಗದ ಒಳಗೆ ಅಧ್ಯಕ್ಷರು ಕೆಳಗಿಳಿಯುವಂತೆ ಮನವಿ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಬಹುದು. ಅಫ್ಕೋರ್ಸ್ ಇದು ಕಾನೂನಲ್ಲಿ ಇಲ್ಲ, ಆದ್ರೆ ಅಧ್ಯಕ್ಷರೇ ಆರೋಪ ಮುಕ್ತವಾಗುವವರೆಗೂ ಅಧಿಕಾರದಿಂದ ದೂರ ಇರುವಂತೆ ಮಾಡೋಕೆ ಇದನ್ನ ಮಾಡ್ತಾರೆ. ಸೊ ಈ ಪ್ರಕರಣದಲ್ಲಿ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಈಗ ಎಲ್ಲರನ್ನ ಕಾಡ್ತಿದೆ. ಆದ್ರೆ ಸ್ನೇಹಿತರೆ, ಇಂಥ ಪ್ರಕರಣಗಳು ಮೇಲಿಂದ ಮೇಲೆ ಬರ್ತಿರೋದು ಮಾತ್ರ ನಿಜಕ್ಕೂ ಒಂದು ದುರಂತ. ಯಾಕಂದ್ರೆ ಕೆಪಿಎಸ್ಸಿ ಅನ್ನೋದು ಬರೀ ಒಂದು ಸಂಸ್ಥೆ ಅಲ್ಲ, ಲಕ್ಷಾಂತರ ಯುವಕರ ಭವಿಷ್ಯ ರೂಪಿಸೋ ಜಾಗ. ಹಳ್ಳಿಗಳಿಂದ ಬಂದು ಕಷ್ಟಪಟ್ಟು ಓದೋ ಎಷ್ಟೋ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಮೇಲೇನೆ ಭರವಸೆ ಇಟ್ಕೊಂಡಿರ್ತಾರೆ. ಆದ್ರೆ ಪದೇ ಪದೇ ಇಂತಹ ಅಕ್ರಮದ ಆರೋಪಗಳು ಬಂದ್ರೆ ಯುವಕರು ಆ ಸಂಸ್ಥೆ ಮೇಲೆ ಪೂರ್ತಿ ನಂಬಿಕೆ ಕಳ್ಕೋಬೇಕಾಗತ್ತೆ. ಸರ್ಕಾರ ಇನ್ಮೇಲಾದ್ರೂ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಬರೀ ತನಿಖೆ ಮಾಡಿಸ್ತೀವಿ ಅಥವಾ ಅಧಿಕಾರಿಗಳನ್ನ ಅಮಾನತು ಮಾಡ್ತೀವಿ ಅನ್ನೋದನ್ನ ಬಿಟ್ಟು ಇದರಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ತರಬೇಕಾದ ಅನಿವಾರ್ಯತೆ ಇದೆ. ಮುಖ್ಯವಾಗಿ ಯುಪಿಎಸ್ಸಿ ಮಾದರಿಯಲ್ಲಿ ಪರೀಕ್ಷೆಯಿಂದ ಹಿಡಿದು ಫಲಿತಾಂಶದವರೆಗೂ ಸಂಪೂರ್ಣ ಪಾರದರ್ಶಕತೆ ತರಲೇಬೇಕು. ತಂತ್ರಜ್ಞಾನವನ್ನ ಸರಿಯಾಗಿ ಬಳಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಮನುಷ್ಯರ ಹಸ್ತಕ್ಷೇಪವನ್ನ ಕಡಿಮೆ ಮಾಡಬೇಕು. ಜೊತೆಗೆ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡ್ರೆ ಮಾತ್ರ ವ್ಯವಸ್ಥೆಯನ್ನ ಸರಿದಾರಿಗೆ ತರೋದಕ್ಕೆ ಸಾಧ್ಯ. ನೇಮಕಾತಿ ಪ್ರಕ್ರಿಯೆ ಶುದ್ಧವಾಗಿದ್ರೆ ತಾನೆ ನಾಳೆ ಆಡಳಿತ ವ್ಯವಸ್ಥೆ ಕೂಡ ಪ್ರಾಮಾಣಿಕವಾಗಿರುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಸ್ಮಗ ಚಾನೆಲ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಫ್ಯಾಮಿಲಿಯ ಎಕ್ಸ್ಕ್ಲೂಸಿವ್ ಮೆಂಬರ್ ಆಗ್ಬೋದು. ಇದರಿಂದ ನಮ್ಮ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಸಿಗೋದ್ರ ಜೊತೆಗೆ ನಮ್ಮ ಕೆಲಸಕ್ಕೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಕನ್ಸಿಡರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.